ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಕೊಂಡೆ love you guys, love you all. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹಾಸತಿ ಗೌಡ. ಸೊ ಮಹಾಸತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸಮಸ್ತ ನಾಡಿನ ಕನ್ನಡ ಜನತೆಯ ಎಲ್ಲಾ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ, ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಸೊ ಮಹಾಸತಿ ಯೂಟ್ಯೂಬ್ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ಮಹಾಸತಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವಾಗ ಮಾರ್ನಿಂಗ್ 6:45 6:15ಗೆ ಎದ್ದೆ. ಸೊ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ನಾನು ನನ್ನ ಡಯಟ್ ಫುಡ್ ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ಡಯಟ್ ಫುಡ್ ಅನ್ನ ಹೇಗೆ ರೆಡಿ ಮಾಡ್ಕೊತೀನಿ, ಡಯಟ್ ಏನೇನ್ ಮಾಡ್ತೀನಿ, ಏನೇನ್ ತಿಂತೀನಿ ಅಂತ ಹೇಳ್ಕೊಂಡು ಪ್ರತಿಯೊಂದು ವಿಷಯನೂ ಕೂಡ ಶೇರ್ ಮಾಡ್ತೀನಿ. ತಪ್ಪದೆ ನೋಡಿ, ಯಾಕೆಂದ್ರೆ ಈ ಡಯಟ್ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಬಾಡಿನ ಫಿಟ್ ಆಗಿ ಇಟ್ಕೊಳ್ಳಿಕ್ಕೆ, ಹಾಗೆ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ನೀವು ಕೂಡ ಸುಂದರವಾಗಿ ಕಾಣಿಸ್ಲಿಕ್ಕೆ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ಲಿಕ್ಕೆ ಈ ತರ ಫುಡ್ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಡಯಟ್ ಬಗ್ಗೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನಾನು ದಿನಕ್ಕೆ ಒಂದೊಂದ್ ತರ ಡಯಟ್ ಮಾಡ್ತಾ ಇರ್ತೀನಿ, ಯಾಕಂದ್ರೆ ಡೈಲಿ ಒಂದೇ ತರ ಡಯಟ್ ತಿನ್ನಕ್ಕೆ ಬೇಜಾರಾಗುತ್ತೆ. ಸೊ ಒಂದಿನ ಫಿಶ್ ಇದೆ, ಇನ್ನೊಂದಿನ ಚಿಕನ್, ಇನ್ನೊಂದಿನ ಇಲ್ಲ ನಾನ್ ವೆಜ್ ಬೇಡ ಅಂತ ಹೇಳ್ತಿದ್ದಾಗ ಪನ್ನೀರು, ಈ ತರ ಎಕ್ಸ್ಟ್ರಾ ಬೇರೆ ಬೇರೆ ಆಡ್ ಮಾಡ್ತಾ ಹೋಗ್ತೀನಿ. ನನ್ಗೆ ಎಷ್ಟು ಪ್ರೋಟೀನ್ ಬೇಕು ಅದನ್ನ ಲೈಕ್ ಬೇರೆ ಐಟಮ್ಸ್ ಅಲ್ಲೂ ಕೂಡ ಎಷ್ಟು ಪ್ರೋಟೀನ್ ಸಿಗುತ್ತೆ ಅದನ್ನ ತಗೊಂತಾ ಇರ್ತೀನಿ. ಸೊ ನಾನು ಇವತ್ತು ಏನ್ ತಿಂತೀನಿ ಅಂತ ಹೇಳ್ಕೊಂಡು ನಿಮ್ಗೆ ಹೇಳ್ತೀನಿ. ಏನ್ ತಿಂತೀನಿ ಇವತ್ತು, ನಂದು ಡಯಟ್ ಹೇಗಿದೆ ಅಂತ ಹೇಳ್ಕೊಂಡು ನಾನು ನಿಮ್ಗೆ ವಿವರಿಸ್ತೀನಿ. ಸೊ ಬನ್ನಿ. ನಾವು ಸುಲಿಬೇಕು. ಸುಲಿದು ಬಿಟ್ಟು ನಾನು ಇವಾಗ 3 ಮೊಟ್ಟೆನ ತಗೊಂತಾ ಇದ್ದೀನಿ. ನಾನೀಗ 1 ಓಲ್ ಎಗ್ ಅಂಡ್ 2 ಎಗ್ ವೈಟ್ ತಗೊಂಡಿದ್ದೀನಿ, ಹಾಗೇನೆ 2 ಬ್ರೆಡ್. ಆಕ್ಚುಲಿ ಖಾಲಿ ಬ್ರೆಡ್ ತಿನ್ನಕ್ಕೆ ಕೆಲವೊಂದ್ಸರಿ ಆಗಲ್ಲ, ಅದನ್ನ ರೋಸ್ಟ್ ಮಾಡುವಾಗ ತಿನ್ಬೋದು. ಆಕ್ಚುಲಿ ಏನಂತ ಹೇಳಿದ್ರೆ, ನೀವು ಪೀನಟ್ ಬಟರ್ ಇರುತ್ತಲ್ಲ, ಸೊ ಪೀನಟ್ ಬಟರ್ನ 1 ಸ್ಪೂನ್ ಬ್ರೆಡ್ಡಿಗೆ ಅಪ್ಲೈ ಮಾಡ್ಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಅಲ್ಲ, ಇದನ್ನ ಇದ್ರ ಮುಖ ನೋಡಿ ಹೆಂಗಿದೆ ಅಂತ, ಬಿಸ್ಕೆಟ್ ಕೊಡುತ್ತೆ ಅಂತ. ಬಿಸ್ಕೆಟ್ ಇಲ್ಲ ಅಂತ ಏನ್ ಮಾಡೋಣ? ಬಿಸ್ಕೆಟ್ ಇಲ್ಲ ಅಂತ. ಬಿಸ್ಕೆಟು ಇವಾಗ ಖಾಲಿ ಆಗಿದೆಯಂತೆ. ಸೊ ಅಂಕಲ್ 10 ನಿಮಿಷದಲ್ಲಿ ತಂದು ಕೊಡ್ತಾರೆ. ಓಕೆನಾ? ಅಲ್ಲಿ ತನಕ ನಾನು ವರ್ಕೌಟ್ ಮಾಡ್ಕೊಂತೀನಿ. ಓಕೆ, ಡನ್. ದಿನ ಇವನು ನಾನು ಬಂದ ತಕ್ಷಣ ಬರ್ತಾನೆ, ತುಂಬಾ ಖುಷಿ ಆಗುತ್ತೆ. ಸೊ ಯಾವಾಗ್ಲೂ ನಾನು ಬಿಸ್ಕೆಟ್ ಕೊಡ್ತೀನಿ. ಇವತ್ತು ಬಿಸ್ಕೆಟ್ ನನ್ನ ಬ್ಯಾಗಲ್ಲಿ ಕೂಡ ಇರ್ಲಿಲ್ಲ, ಸ್ಟಾಕ್ ಇಟ್ಕೊಂಡಿರ್ತೀನಿ ನನ್ನ ಬ್ಯಾಗಲ್ಲಿ. ಸೊ ಅಂಕಲ್ ಹತ್ರ ಕೇಳಿದೆ, ಅವರು 10 ನಿಮಿಷ ಆದ್ಮೇಲೆ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಜಿಮ್ ವರ್ಕೌಟಿಗೆ ಹೋದೆ. ಸೊ ವರ್ಕೌಟಿಗೆ ಹೋದನು ನಾನು ಹಿಂದನೆ ಬಂದ, ಸೊ ಒಳಗಡೆ ತನಕನು ಬಂದ. ಸೊ ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡಿದ್ರೆ. ಸೊ ಹಾಗೆ ನಾನು ಹೋಗ್ಬೇಕಾದ್ರೂ ಕೂಡ ನನ್ನ ಜೊತೆಗೇ ಬಂದು ಗಾಡಿ ತನಕ ಬರ್ತಾನೆ, ತುಂಬಾ ಖುಷಿ ಆಗುತ್ತೆ. ಸೊ ಅವನ ಜೊತೆ ಸ್ವಲ್ಪ ನೋಡ್ಕೊಂಡು ಮಾತಾಡ್ಕೊಂಡು ಹಂಗೆ ಮೇಲ್ಗಡೆ ಹೋದೆ. ವರ್ಕೌಟ್ ಮಾಡೋಣ ಅಂತ ಹೇಳ್ಕೊಂಡು ಸ್ವಲ್ಪ ಶೂ ಎಲ್ಲ ಹಾಕೊಂಡು ವರ್ಕೌಟಿಗೆ ಹೋದೆ. ಸೊ ಇವತ್ತು ಶೋಲ್ಡರ್ ವರ್ಕೌಟ್ ಮಾಡಿದೀನಿ, ತುಂಬಾ ಸುಸ್ತಾಗಿತ್ತು. ವರ್ಕೌಟ್ ಮಾಡಿರೋ ವಿಡಿಯೋನ ನಾನು ಯಾವುದೇ ಹಾಕಿಲ್ಲ. ಸೊ ಶೋಲ್ಡರ್ ವರ್ಕೌಟ್ ಮಾಡಿ ತುಂಬಾ ಹೆವಿಯಾಗಿ ವರ್ಕೌಟ್ ಮಾಡಿದೆ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು. ಸೊ ಸುಸ್ತಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ ಗೊತ್ತಾ, ಪ್ರೋಟೀನ್ ಹಾಕೋತೀನಿ. ಸೊ ಪ್ರೋಟೀನ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬಾಡಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ತುಂಬಾ ವರ್ಕೌಟ್ ಮಾಡಿರ್ತೀವಿ, ಬಾಡಿಗೆ ಸ್ವಲ್ಪ ಸ್ಟ್ರೆಂತ್ ಬೇಕು. ಸೊ ಡಯಟ್ ಮಾಡ್ತಿರೋದ್ರಿಂದಾಗಿ ಸ್ವಲ್ಪ ಪ್ರೋಟೀನ್ ಶೇಕ್ ನ ಕುಡಿದೆ. ಪ್ರೋಟೀನ್ ಶೇಕ್ ನ ಕುಡ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸೊ ನನ್ನ ದಿನನಿತ್ಯದ ಕೆಲಸಗಳನ್ನ ನೋಡ್ಕೊಂಡೆ. ಸೊ ಹಾಗೇನೆ ಬೇಗ ಮಧ್ಯಾಹ್ನ ಆಯ್ತು, ನಂದು 3 ಮೀಲ್ ರೆಡಿ ಆಯ್ತು. ಸೊ 3 ಮೀಲ್ ಏನ್ ಮಾಡ್ತಿದೀನಿ ಅಂತ ಹೇಳಿದ್ರೆ, ಫುಡ್ಡಿಗೆ ಚಿಕನ್, ಬ್ರೋಕ್ಲಿ ಎಲ್ಲ ಸಾಲಡ್ ಮಾಡ್ಕೋತಾ ಇದೀನಿ. ಸ್ವಲ್ಪ ತರಕಾರಿ ಸಪರೇಟ್ ಆಗಿ ಬೇಯಿಸ್ಕೋಬೇಕಾಗಿತ್ತು, ಟೈಮ್ ಇಲ್ದೇ ಇರೋದ್ರಿಂದ ನಾನು ಬೀನ್ಸ್ ಎಲ್ಲ ಬಂದ್ಬಿಟ್ಟು ಇದೇ ಸಾಲಡಿಗೆ ಹಾಕಿದ್ದೆ. ಸೊ ಸಲಾಡ್ ಮಾಡ್ಕೊಂಡು ಹಾಗೆ 1 ಕಪ್ ಬಾಯ್ಲ್ಡ್ ರೈಸ್ ಜೊತೆಗೆ ನನ್ನ ಮಧ್ಯಾಹ್ನದ ಊಟ ಫಿನಿಶ್ ಆಯ್ತು. ಹಾಗೆ 4 ಗಂಟೆಗೆ ನಾನು
ಯೋಗರ್ಟ್ ತಿಂತೀನಿ, ಅಕಸ್ಮಾತ್ ಅದಾಗಿಲ್ಲ ಅಂದ್ರೆ ಒಂದು 10 ಬಾದಾಮನ್ನ ತಿಂತೀನಿ. ಸೊ ಇದೇ ರೀತಿ ನನ್ನ ದಿನನಿತ್ಯದ ಚಟುವಟಿಕೆ ಮುಕ್ತಾಯ ಆಯ್ತು. ಸಂಜೆ ಆಗ್ತಿದ್ದಂಗೆ ಮಕ್ಕಳಿಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ. ಬೇಕಿತ್ತಾ ನಿಮ್ಗೆ ಮಕ್ಕಳ ಜೊತೆಗೆ ಆಟ? ಬಿದ್ರು ಸಮಾಧಾನ ಮಾಡ್ಬೇಕು. ಯಪ್ಪ ಇವ್ ನೋಡಿ ಹಿಂಗೆ ಇರ್ತಾನೆ ಅಂತ ಅವ್ರದೆಲ್ಲ ಇದೆ ಬಿಡು ಆಟ. ಆಗ್ತೀನಿ ಮುಂದೆ ವಯಸ್ಸಲ್ಲಿ ಆಗ್ತೀನಿ ನೋಡು. ಏನ್ ಗೊಂಬೆ ಬೈಲಿ ಇವಾಗಷ್ಟೇ ಬಿದ್ರೆ ಬಿಡ್ಲಿ ಅಂತ ಹೇಳ್ಕೊಂಡು ಹೇಳ್ದೆ, ಇವಾಗ ನೋಡಿದ್ರೆ ಬಾಗ ಸಮಾಧಾನ ಮಾಡ್ತಿದ್ಯಾ? ನಾನು ಯಾವುದೇ ಆಟಕ್ಕೆ ಬರಲ್ಲ. ನೀನು ಅಕ್ಕ ನೀವು ಫಸ್ಟ್ ಅಂಪೈರು, ಸೆಕೆಂಡ್ ಅಂಪೈರು. ಆಟ ಬೋರ್ ಬರ್ತಾ ಇದೆ, ಅದಕ್ಕೆ ಕಟ್ ಮಾಡ್ತಾ ಇದೀನಿ ವಿಡಿಯೋನ. ಯಾಕೆ ಅಂತ ಹೇಳಿದ್ರೆ ಆಟಗಾರರು ಸರಿಯಾಗಿ ಆಡ್ತಾ ಇಲ್ಲ. ಲಾಸ್ಟ್ ಮೇಲೆ ಏನ್ ಮಾಡ್ಕೊಂಡಿದೀನಿ ಗೊತ್ತಾ? ಸೊ 100 ಗ್ರಾಮ್ ಚಿಕನ್ನು, ಆಮೇಲೆ 3 ಎಗ್ ವೈಟ್ ಹಾಕೊಂಡಿದೀನಿ. ಸೊ ಹಾಗೆ 2 ಚಪಾತಿ. ಈ ಚಪಾತಿಯನ್ನ ತಿನ್ಬಿಟ್ರೆ ಆಯ್ತು, ಇವತ್ತಿನ ಊಟ ನಂದು ಮುಗಿಯುತ್ತೆ. ಸೊ ಏನು ಅಂತ ಹೇಳಿದ್ರೆ, ನೀವು ಇದನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗ್ತೀರಾ ಅಂಡ್ ನಿಮ್ಮ ಫಿಟ್ನೆಸ್ ಮೇಂಟೈನ್ ಮಾಡಿ. ಸೊ ತುಂಬಾ ಹೆಲ್ದಿ ಆಗಿರ್ತೀರಾ, ತುಂಬಾ ಚೆನ್ನಾಗಿರುತ್ತೆ. ಸೊ ಅಕಸ್ಮಾತ್ ಇದು ಯಾವುದು ನಿಮ್ಗೆ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರು ಕೂಡ, ನಾನು ಹೇಳೋದು ಏನು ಅಂತ ಹೇಳಿದ್ರೆ, ತುಂಬಾ ನಿಮ್ಮ ಬಾಡಿಗೆ ಬೇಕಾಗದಕ್ಕಿಂತಲೂ ಜಾಸ್ತಿ ನೀವು ತಿನ್ನೋದಾಗಿರ್ಬೋದು, ಆಮೇಲೆ ಔಟ್ಸೈಡ್ ಫುಡ್ಗಳಾಗಿರ್ಬೋದು, ಆಯಿಲ್ ಹಾಕಿ ಕರ್ದಿರೋದು, ಬಜ್ಜಿ ಆಮೇಲೆ ಪೂರಿ ಅದು ಇದು ಅಂತ ಹೇಳ್ಕೊಂಡು ಔಟ್ಸೈಡ್ ಅಲ್ಲಿ ಚೆನ್ನಾಗಿ ಆಯಿಲ್ ಹಾಕಿರೋದೆಲ್ಲ ಏನೇನೋ ತಿಂತಿರಲ್ವಾ, ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಹಾಗೇನೆ ಜಾಸ್ತಿ ಮನೆ ಊಟನೇ ತಿನ್ನಕ್ಕೆ ಟ್ರೈ ಮಾಡಿ. ತುಂಬಾ ಹೆಲ್ದಿ ಆಗಿರ್ತೀರಾ, ತುಂಬಾ ಚೆನ್ನಾಗಿರ್ತೀರಾ. ಏನು ಅಂತ ಹೇಳಿದ್ರೆ, ಇದರಿಂದ ನಾನು ಇವಾಗ ಔಟ್ಸೈಡ್ ಅಲ್ಲಿ ಯಾವ ಫುಡ್ ಚೆನ್ನಾಗಿರಲ್ಲ, ಸೋಡಾ ಹಾಕಿದೇನೆ ಯಾವ ಫುಡ್ನು ಕೂಡ ರೆಡಿ ಮಾಡಲ್ಲ. ಹೋಟೆಲ್ಗಳಲ್ಲಿ ಯಾವುದೇ ಐಟಮ್ಸ್ ತಗೊಂಡ್ರು ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ಸೊ ಅದೆಲ್ಲ ನಿಮ್ಗೆ ತಿನ್ಬೇಕಾದ್ರೆ ಗೊತ್ತಾಗಲ್ಲ, ಏನೋ ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ತಿನ್ಬಿಡ್ತೀರಾ. ಸೊ ಡೈಲಿ ಅದಕ್ಕೇನೆ ನೀವು ಒಂದು ಅಡ್ಜಸ್ಟ್ ಆಗ್ಬಿಟ್ರೆ, ಸೊ ಕೊನೆಗೆ ಹೋಗ್ತಾ 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 ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ ಬಾಡಿನೂ ಕೂಡ ತುಂಬಾ ಶಕ್ತಿನ ಕಳ್ಕೊಳ್ಳುತ್ತೆ, ನರ್ವಸ್ ಆಗೋಗುತ್ತೆ. ಕೊನೆಗೊಂದಿನ ನೀವು ಅದು ಸಫರ್ ಮಾಡೋದಕ್ಕಿಂತಲೂ ಕೂಡ ನಿಮ್ಮ ಬಾಡಿನ, ನಿಮ್ಮ ದೇಹವನ್ನ ದಂಡಿಸಿ. ಸೊ ಯಾವಾಗ್ಲೂ ಕೂಡ ಹೆಲ್ದಿ ಆಗಿರಿ. ಸೊ ಟೈಮ್ ಆಗ್ತಾ ಇದೆ, ನಾನು ಫಸ್ಟ್ ಅಲ್ಲಿ ಮೀಲ್ ತಿನ್ಕೊಂಡ್ ಬರ್ತೀನಿ. ಸೊ ಯಾಕೆಂತ ಹೇಳಿದ್ರೆ ತುಂಬಾ ಟೈಮ್ ಆಯ್ತು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ಮೀಲ್ ತಿನ್ಕೊಂಡ್ ಬಂದು ನಾನು ನಿಮ್ ಜೊತೆ ಮಾತಾಡ್ತೀನಿ. ಓಕೆ, ಬಾಯ್. ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ನಾನು ಏನೇನ್ ಡಯಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ನೋಡಿದ್ದೀರಾ. ಸೊ ನೀವು ಆದಷ್ಟು ಡಯಟ್ ಮಾಡಿ ಅಂಡ್ ವರ್ಕೌಟ್ ಮಾಡಿ, ಬಾಡಿನ ಹೆಲ್ದಿ ಆಗಿ ಇಟ್ಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ. ಸೊ ನಾನು ಶೂಟಿಂಗ್ ಹೋದ್ರು ಕೂಡ ಸೇಮ್ ಡಯಟ್ ಫುಡ್ ನ ಫಾಲೋ ಮಾಡ್ತೀನಿ. ಯಾಕಂದ್ರೆ ನನ್ನ ಬಾಡಿಗೆ ಸ್ವಲ್ಪ ನನ್ಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಸಿಕ್ಕಿದ್ರೆ ಸಾಕು. ನನ್ಗೆ ಜಾಸ್ತಿ ಹೆವಿ ಎಲ್ಲ ತಿನ್ಬೇಕು ಅಂತ ಅನ್ಸಲ್ಲ. ಅಂಡ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಸಿಕ್ಕಿದ್ರೆ ಸಾಕು, ನನ್ನ ಬಾಡಿ ಬೇಗ ರಿಸೀವ್ ಮಾಡ್ಕೊಳುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಎಲ್ಲ ತಿನ್ನಕ್ ಹೋಗಲ್ಲ. ಸೊ ಜಾಸ್ತಿ ತಿಂದ್ರೆ ಇನ್ನೂ ಗುಂಡಾಗಿ ದಪ್ಪ ಆಗಿರ್ತೀನಿ. ಸೊ ಅದಕ್ಕೋಸ್ಕರ ನೀವು ಕೂಡ ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ ಕಾಣಿಸ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಡಯಟ್ ಗಳನ್ನ ಫಾಲೋ ಮಾಡಿ. ಸೊ ನಿಮ್ಗೆ ಬೇರೆ ಬೇರೆ ಕಂಟೆಂಟ್ ಗಳು ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಆದಷ್ಟು ನಿಮ್ಗೆ ಬೇಕಾಗಿರೋ ಕಂಟೆಂಟ್ ಅನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಅದ್ರ ಜೊತೆಗೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ಸೊ 1 ಮಂತ್ ಅಲ್ಲಿ ಪರವಾಗಿಲ್ಲ 1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ನನ್ಗೆ ಇನ್ನೂ ತುಂಬಾ ಪ್ರೀತಿ ಜಾಸ್ತಿ ಬೇಕು ಅಂತ ಅನ್ಸ್ತಾ ಇದೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಗೈಸ್, ಲವ್ ಯು ಆಲ್.